ಹಾಯ್ ವೆಲ್ಕಮ್ ಟು ಛಾಯಾಲಾಗ್ಸ್. ಇವತ್ತು ಮೈಸೂರು ಸ್ಪೆಷಲ್ ಮಸಾಲೆ ಪುರಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾನು ಬಟಾಣಿ ನೈಟೇ ಉಣಿಯಾಕಿಟ್ಟಿದ್ದೆ, ಅದ್ರ ಜೊತೆಗೆ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು 5ರಿಂದ 6 ಇಲ್ಲ 7 ವಿಷಿಲ್ ಬಿಟ್ಟರು ಪರವಾಗಿಲ್ಲ, ಚೆನ್ನಾಗಿ ಬೇಯುತ್ತೆ. ಅದು ಬೇಯ್ತಾ ಇರಲಿ. ಈಗ ಈ ಕಡೆ ನಾನು ಪೂರಿನೆಲ್ಲ ಎಣ್ಣೆಲಿ ಹಾಕಿ ಕರ್ಕೊಳ್ತಾ ಇದ್ದೀನಿ. ಇದು ರೆಡಿಮೇಡ್ ಪೂರಿನೇ ನಾನು ಮಾಡಿಲ್ಲ ಮನೇಲಿ. ನೀವು ಬೇಕಂದರೆ ಗೋಧಿ ಹಿಟ್ಟು ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಹೊತ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋಬೋದು. ನಾನು ರೆಡಿಮೇಡ್ ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಎಲ್ಲ ಕರೆದಿಟ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದ್ರ ಜೊತೆಗೆ ಈಗ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸೇರಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಮ್ಮಿ ಫ್ಲೇಮ್ಲೆ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಇದು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಆಡಿಸ್ಕೋಬೇಕು. ಆಡಿಸ್ಕೊಳ್ಳೋಕ್ಕಿಂತ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ. ಉರಿಯೋವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಡಿ. ಹುರಿದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಆಲ್ರೆಡಿ ಇದು ಬಟಾಣಿನೂ ಆಲೂಗಡ್ಡೆನೂ ಬೇಯಿಸ್ಕೊಂಡ್ವಲ್ಲ, ಅದರಲ್ಲಿ ಒಂದು 2 ಸ್ಪೂನ್ ಬಟಾಣಿ ಇದಕ್ಕೆ ಹಾಕ್ಕೊಳ್ಳಿ. ಆಗೇನಾಗುತ್ತೆ, ಮಸಾಲ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟಾಗಿ. ಒಂದು 2 ಸ್ಪೂನ್ ಸಾಕು, ಜಾಸ್ತಿ ಬೇಡ. ಅದು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಆಡಿಸಿಟ್ಕೊಳ್ಳಿ ಇದನ್ನು. ಅದಾದಮೇಲೆ ಇದನ್ನು ನೀರನ್ನ ಒಂದು ಕಡೆ ಬಸ್ತಿಟ್ಕೊಳ್ಳಿ, ಸುರಿದ್ಬಿಡ್ಬೇಡಿ. ಅದೇ ನೀರು ನಾವು ಮಸಾಲೆಗೆ ಹಾಕಬೇಕು. ಅದನ್ನು ನೀರನ್ನೆಲ್ಲ ಸೋಸಿಟ್ಬಿಟ್ಟು ಬಟಾಣಿನೂ ಆಲೂಗಡ್ಡೆನೂ ನೀಟಾಗಿ ಈ ಥರ ಸ್ಮ್ಯಾಶಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಏನೂ ಇಲ್ಲದೆ ಇರೋಂಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದೊಂದು ಬಟಾಣಿ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದೇ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲ ಮಾಡೋಕ್ಕೆ ಈ ನೀರೇ ನಮಗೆ ಯೂಸ್ ಮಾಡ್ಕೊಳ್ಳೋದು. ಆಡಿಸಿಟ್ಟಿರೋದು ರೆಡಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಇದು ಗರಂ ಮಸಾಲ 1 ಸ್ಪೂನು, ಕೊರಿಯಾಂಡರ್ 1 ಸ್ಪೂನು, ಆಮೇಲೆ ಟರ್ಮರಿಕ್ ಅರಿಶಿನ ಒಂಚೂರು 1/4 ಸ್ಪೂನು ಹಾಕ್ಕೊಳ್ಳಿ. ಅಂದರೆ ಧನಿಯಾ ಪೌಡರು, ಗರಂ ಮಸಾಲ ಪೌಡ್ರು, ಅರಿಶಿನದ ಪೌಡ್ರು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಅದಾದಮೇಲೆ ನಾವು ಆಡಿಸಿಟ್ಟಿರೋ ಪೇಸ್ಟು ಇದೆಯಲ್ಲ, ಅದನ್ನು ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಯಾಕೆಂದರೆ ಕೊರಿಯಾಂಡರು, ಕೊತ್ತಂಬರಿ ಸೊಪ್ಪಿನ ಬೀಜದ ಪುಡಿ ಸ್ಮೆಲ್ಲು, ಆಮೇಲೆ ಗರಂ ಮಸಾಲ ಸ್ಮೆಲ್ಲ ಹೋಗಬೇಕು. ಸ್ವಲ್ಪ ಫ್ರೈ ಮಾಡಿ. ಫ್ರೈ ಮಾಡಾದಮೇಲೆ ಬೇಯಿಸಿಟ್ಟಿದ್ವಲ್ಲ ಆಲೂಗೆಡ್ಡೆ, ಬಟಾಣಿ, ನೀರು, ಅದು ಮಸಾಲ ಅದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಫಸ್ಟು ಒಟ್ಟಿನಲ್ಲಿ ಕೊರಿಯಾಂಡರ್ ಪೌಡ್ರು ಅದೆಲ್ಲ ಹಾಕಿದಾಗ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹುರಿದ್ರೆ ಆ ಸ್ಮೆಲ್ ಇರೋಲ್ಲ. ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಈಗ ಉಪ್ಪು ಹಾಕಿ, ಇದಕ್ಕೆ ಮುಂಚೆ ಹಾಕಬೇಡಿ, ಈ ಟೈಮ್ಲಿ ಹಾಕಬೇಕು ಉಪ್ಪನ್ನ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗಿಲ್ಲಿ ನೀರು ಹಾಕೋದು ಇದಾಗಿದೆ, ತೋರ್ಸೋಕ್ಕಾಗಿಲ್ಲ. ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೋಬೇಕು, ಯಾಕೆಂದರೆ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ. ಬಟಾಣಿ ಅಲ್ವಾ, ಬೇಗ ನೀರನ್ನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು 10 ನಿಮಿಷ 15 ನಿಮಿಷ ಅದನ್ನು ಕುದಿಸ್ಕೊಳ್ಳಿ, ರೆಡಿ ಆಗುತ್ತೆ ಅಷ್ಟೇ. ಅದು ರೆಡಿ ಆದಮೇಲೆ ಇಲ್ಲಿ ಮಸಾಲ ಪುರಿ ಮೇಲೆ ಹಾಕೋಕ್ಕೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುರಿನೆಲ್ಲ ನೀಟಾಗಿ ಈ ಥರ ಪುಡಿ ಪುಡಿ ಮಾಡಿ ಹಾಕ್ಕೊಂಡು ಒಂದನ್ನೇ ಒಂದು 3 ಪೀಸ್ ಆ ಥರ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಅದ್ರ ಮೇಲೆ ನಾವು ಮಾಡಿಟ್ಟಿದ್ದೀವಲ್ಲ ಮಸಾಲ, ಇದೊಂದು 10-15 ನಿಮಿಷ ಕುದಿಸ್ಕೊಂಡಿದ್ದೀನಿ. ಕುದಿಸಾದ್ಮೇಲೆ ರೆಡಿಯಾಗಿದೆ. ಬಿಸಿಯಾಗಿರೋವಾಗಲೇ ಹಾಕಬೇಕು. ಅದನ್ನು ಅದ್ರ ಮೇಲೆಲ್ಲ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಕ್ಯಾರೆಟ್ ಸ್ಪ್ರೆಡ್ ಮಾಡ್ಕೊಳ್ಳಿ, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸೇವ್, ಸಣ್ಣ ಸಣ್ಣ ಸೇವ್ ಬರುತ್ತಲ್ಲ ಅದು ಹಾಕ್ಕೊಳ್ಳಿ. ನಾನು ಅದ್ರ ಜೊತೆಗೆ ಮಿಕ್ಸ್ಚರು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಮಿಕ್ಸ್ಚರ್ ಇತ್ತು ಮನೇಲಿ, ಅದರಿಂದ ಹಾಕಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀವು ಮತ್ತೆ ಮಾಡ್ತಾನೇ ಇರ್ತೀರ. ಹಾಗೆ ನಾವು ಹೊರಗಡೆ ಹೋಗಿ ಸ್ಟ್ರೀಟಲ್ಲಿ ತಿಂತೀವಲ್ಲ, ಸ್ಟ್ರೀಟ್ ಫುಡ್ ಥರ ತುಂಬ ಚೆನ್ನಾಗಿದೆ, ಹೆಮ್ಮೆಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಟ್ರೈ ಮಾಡ್ತೀರಾ. ತುಂಬ ಈಸಿ, ಬೇಗ ಮಾಡ್ಕೊಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಇದಕ್ಕೆ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.